ಸ್ನೇಹಿತರೆ ನಮಸ್ಕಾರ. ನಾನು ಮಂಜುಳಾ ಅಣ್ಣಪ್ಪ. ನನ್ನ ಇಂದಿನ ಲೇಖನ, ನಾವು ಏನನ್ನು ರಕ್ಷಿಸಿಕೊಳ್ಳಬೇಕು. ಮಕ್ಕಳು ಸಣ್ಣವರಿದ್ದಾಗ ಬಾಯಿಗೆ ಏನನ್ನಾದರೂ ಹಾಕಿಕೊಳ್ಳುತ್ತಾರೆ ಎಂದು ತಾಯಿ ಹಾಗೂ ಮನೆಯಲ್ಲಿರುವವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರುತ್ತಾರೆ. ಆದರೂ ಮಗು ಹೇಗಾದರೂ ಮಾಡಿ ಬೇಡವಾದ ವಸ್ತುವನ್ನು ಬಾಯಿಗೆ ಹಾಕಿಕೊಳ್ಳುತ್ತದೆ. ಹಾಗೆಯೇ ಪುಟ್ಟ ಪುಟ್ಟ ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಮಗು ಎಲ್ಲಿ ಬೀಳುತ್ತದೋ ಎಂದು ಗಮನಿಸುತ್ತಿರುತ್ತೇವೆ. ಆದರೆ ಯಾವುದೋ ಗಳಿಗೆಯಲ್ಲೂ ಅದು ಬಿದ್ದು ಕೈಕಾಲು ತರಚಿಕೊಳ್ಳುತ್ತದೆ. ಯೌವನದಲ್ಲಿ ಮುಖದ ಅಂದವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಕಾಲಕ್ರಮೇಣ ಅದು ಕಳಹೀನವಾಗುತ್ತದೆ. ಬದುಕಿನ ಹೆಜ್ಜೆ ಇಡುವಾಗ ಅವರೇನೆನ್ನುತ್ತಾರೆ, ಇವರೇನೆನ್ನುತ್ತಾರೆ ಎಂಬ ಅಂಜಿಕೆಯಿಂದ ಬದುಕಲು ಪ್ರಯತ್ನಿಸುತ್ತೇವೆ. ಜನರಿಗಾಗಿಯೇ ನಾವು ನಮ್ಮ ಅದೆಷ್ಟೋ ಪ್ರಯತ್ನಗಳನ್ನು ಕೈಬಿಡುತ್ತೇವೆ. ನೀವು ಹೇಗೇ ಇರಿ, ಜನ ಅನ್ನುವುದನ್ನು ಬಿಡುವುದಿಲ್ಲ. ಹಾಗೆಯೇ ನಾವು ಆರೋಗ್ಯ ಎಂದು ಬಡಿದಾಡುತ್ತೇವೆ. ಗೊತ್ತಿಲ್ಲದೆ ಎಂದೋ ಒಂದು ದಿನ ನಮ್ಮ ಜೀವವು ನಮಗೆ ಹೇಳದೆ ಕೇಳದೆ ಹಾರಿ ಹೋಗುತ್ತದೆ. ಅಂದರೆ ಎಲ್ಲವೂ ಅಶಾಶ್ವತ. ಯಾವುದನ್ನು ನಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆಯೋ ಅದನ್ನು ಒಂದು ಕಾಲಕ್ರಮೇಣ ಅದೇ ನಶಿಸಿ ಹೋಗುತ್ತದೆ. ಹಾಗಾದರೆ ನಾವು ರಕ್ಷಿಸಬೇಕಾಗಿರುವುದು ಏನನ್ನು? ಮಕ್ಕಳಲ್ಲಿ ಬೆಳೆಯುವಾಗಲೇ ಧೈರ್ಯ, ಆದರ್ಶಗಳನ್ನು ತುಂಬಬೇಕು. ಅವರ ನಡತೆಯಲ್ಲಿ ಅಳುಕು ಬರದಂತೆ, ಅವರು ನಡೆಯುವ ಹಾದಿ ಸದಾ ಅವರಿಗೆ ಹೆಮ್ಮೆ ಎನಿಸುವಂತೆ, ಕಾಲಕ್ಕೆ ತಕ್ಕಂತೆ ಬದುಕುವುದನ್ನು, ಬಂದದ್ದನ್ನು ಅನುಭವಿಸುವ ಮನೋಭಾವನೆಯನ್ನು ರಕ್ಷಿಸಬೇಕು. ಇಂದು ನೀವು ಎಲ್ಲೇ ನೋಡಿದ್ದರೂ ಇರುವ ಪರಿಸ್ಥಿತಿಯ ಬಗ್ಗೆ ದೂರುವ ಮನಸ್ತಾಪ, ಸಾಮಾಜಿಕ ಕಳಕಳಿ ಇಲ್ಲದಿರುವುದು, ತುಂಬ ಸ್ವಾರ್ಥ ಮನೋಭಾವನೆ ಹಾಗೂ ವೈಯಕ್ತಿಕ ಹಿತಾಸಕ್ತಿ, ತಾನು ಬೆಳೆದರೆ ಸಾಕು, ಯಾರನ್ನಾದರೂ ತುಳಿದು ನಾನು ಬೆಳೆಯಬೇಕು ಎನ್ನುವ ಮನೋಭಾವನೆ ಹೆಚ್ಚಾಗಿದೆ. ಹಾಗಾಗಿ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಾವು ನಮ್ಮ ಹಿರಿಯರನ್ನು ನೋಡಿ, ನಮ್ಮ ಹಿರಿಯರ ಮುಖದಲ್ಲಿ ಸದಾ ಮುಗುಳ್ನಗೆ ಇರುತ್ತಿತ್ತು. ಅವರು ಇರುವುದರಲ್ಲಿ ಅವರ ಸಂಸ್ಕಾರ, ಅವರ ನಡವಳಿಕೆಗಳನ್ನು ಪಾಲಿಸಿಕೊಂಡು ಬಂದಿದ್ದರು. ನಾವು ಇಂದು ಅದನ್ನು ಪಾಲಿಸಬೇಕು ಹಾಗೂ ಮುಂದಿನ ಜನಾಂಗಕ್ಕಾಗಿ ನಾವು ಅದನ್ನು ರಕ್ಷಿಸಬೇಕು. ಧನ್ಯವಾದಗಳು.